ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಮೂಳಿಗೆ ಮಾರಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಹಸಿಯಾಗಲಿ ಮಸಿಯಾಗಲಿ ಕೃಷಿಯಾಗಲಿ, ಹಸಿಯಾಗಲಿ ಮಸಿಯಾಗಲಿ ಕೃಷಿಯಾಗಲಿ, ವಾಣಿಜ್ಯ ಮುಂತಾದ ಕೃಷಿಯ ಮಾಡುವಾಗ ಪಶುಪತಿಗೆಂದು ಪ್ರಮಾಣಿಸಿ ಭಕ್ತಿ ಎಸಕದಿಂದ ಹಸಿವಿಲ್ಲದೆ ತೃಷೆಯಿಲ್ಲದೆ ಮಾಡುವ ಭಕ್ತಿಯಲ್ಲಿ ಹುಸಿಯಿಲ್ಲದೆ ಮಾಡುತ್ತಿಪ್ಪ ಭಕ್ತನಂಗಣವೇ ವಾರಣಾಸಿ, ಆತನ ಆಶ್ರಯವೇ ಅವಿಮುಕ್ತ ಕ್ಷೇತ್ರ. ಭಕ್ತನ ಅಂಗಳವೇ ವಾರಣಾಸಿ, ಆತನ ಆಶ್ರಯವೇ ಅವಿಮುಕ್ತ ಕ್ಷೇತ್ರ. ಆತನ ಮುಖವೇ ಮೋಕ್ಷಾಧಾರಗ. ನಿಷ್ಕಳಂಕ ಮಲ್ಲಿಕಾರ್ಜುನ. ಇಲ್ಲಿ ಮೂಳಿಗೆ ಮಾರಯ್ಯ ತಂದೆಯವರು ಈ ವಚನದಲ್ಲಿ ಮತ್ತೆ ಇಲ್ಲಿ ಒಂದು ಕಾಯಕದ ಬಗ್ಗೆ ಇಲ್ಲಿ ಅವರು ತಿಳಿಪಡಿಸ್ತಾ ಇದ್ದಾರೆ. ಯಾವುದೇ ಕಾಯಕ ಇರ್ಬೋದು, ಯಾವುದೇ ಕಾಯಕ ಇದ್ದರೂ ಅದನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಮನಸ್ಸು ಚಂಚಲವಾಗದೆ, ವಿಚ್ಛಂದವಾಗದೆ ಆ ಕೆಲಸವನ್ನು, ಆ ಕಾಯಕವನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಮಾರಯ್ಯ ಶರಣರು ಇಲ್ಲಿ ಹೇಳ್ತಾ ಇದ್ದಾರೆ. ಹಸಿಯಾಗಲಿ ಮಸಿಯಾಗಲಿ ಕೃಷಿಯಾಗಲಿ ಅಂದರೆ, ಇವತ್ತು ಒಬ್ಬ ಸೈನಿಕ ಆತ ಏನು ಮಾಡ್ತಾನಂದರೆ, ಒಂದು ಖಡ್ಗ ಹಿಡ್ಕೊಂಡು ಅಲ್ಲಿ ಆತ ರಣರಂಗದಲ್ಲಿ ಯುದ್ಧ ಮಾಡ್ತಾನೆ. ಈಗಂತೂ ಮದ್ದು ಗುಂಡುಗಳು ಬಂದಿದ್ದಾವೆ, ವಿಭಿನ್ನ ಶಸ್ತ್ರಾಸ್ತ್ರಗಳು ಈ ದಿನಮಾನದಲ್ಲಿ ಲಭ್ಯ ಇದ್ದಾವೆ. ಆದರೆ ಹಿಂದಿನ ದಿನಮಾನದಲ್ಲಿ ಖಡ್ಗದಿಂದ ಆತ ಕಾವಲನ್ನು ಕಾಯ್ತಾ ಇದ್ದ, ಗಡಿಯನ್ನು ಕಾಯ್ತಾ ಇದ್ದ. ಹಾಗೆ ಅಂತಹ ಒಂದು ಸೈನಿಕನ, ಕಾವಲುಗಾರನ, ರಕ್ಷಕನ ಕೆಲಸ ಆದರೂ ಸಹಿತ, ಮತ್ತು ಮಸಿ ಆಗಲಿ ಅಂದರೆ ಒಬ್ಬ ಕೆಲಸಗಾರ ಅಂದರೆ ನೌಕರ, ಒಂದು ಪೆನ್ನಿನಿಂದ ಏನು ನಾವು ಬರೆಯೋದು, ಲೇಖಣಿಕೆಯಿಂದ ಬರೆಯೋದಿರ್ತದಲ್ಲ, ಅದಕ್ಕೆ ಮಸಿ ಹಾಕಿ ಅಲ್ಲೇ ಬರೆದು ಆತ ಏನು ಒಂದು ಕಾಗದ ಪತ್ರಗಳನ್ನು ಅವನ್ನ ಪುಟಪ್ ಮಾಡೋದು, ಅವುಗಳನ್ನು ಬರೆಯೋದು, ಅದು ಏನಿರ್ತದೆ ಅವನ ಕೆಲಸ. ಪೆನ್ನಿನ ಮಾಡುವಂಥ, ಆ ಮಸಿಯಿಂದ ಮಾಡುವಂಥ ಕೆಲಸ ಆಗಲಿ, ಕೃಷಿ ಆಗಲಿ, ವಾಣಿಜ್ಯ ಮುಂತಾದ ಕೃಷಿ ಮಾಡುವಾಗ ಅಂದರೆ ಒಂದು ವ್ಯಾಪಾರ. ಅಲ್ಲಿ ಒಬ್ಬ ಸೈನಿಕ ಆಯಿತು, ಒಬ್ಬ ನೌಕರ ಆಯಿತು, ಒಬ್ಬ ವ್ಯಾಪಾರಿ ಆ ಕಾಯಕವನ್ನು ಮಾಡಿದರೂ ಸಹಿತ, ಕೃಷಿ ಅಂದರೆ ಒಕ್ಕಲತನ ಅದನ್ನು ಮಾಡಿದರೂ ಸಹಿತ ಪಶುಪತಿಗೆಂದು ಪ್ರಮಾಣಿಸಿ ಭಕ್ತಿ ಎಸಕದಿಂದ ಅಂದರೆ ಅಲ್ಲಿಂದ ಬಂದಂಥ ಒಂದು ಲಾಭ ಏನಿದೆಯಲ್ಲ, ಕಾಯಕದಿಂದ ಮಾಡುವಂಥ ಒಂದು ವೇತನ ಬರ್ಬೋದು, ಅಥವಾ ಒಂದು ಲಾಭಾಂಶ ಬರ್ಬೋದು. ಅಲ್ಲಿಂದ ಬಂದಂಥ ಅದನ್ನು ಏನಂದ್ರೆ ಪಶುಪತಿಗೆಂದು ಅಂದರೆ ಸೃಷ್ಟಿಕರ್ತ ಒಂದು ಪರಮಾತ್ಮನ ಹೆಸರಿನಿಂದ ತೆಗೆದಿಟ್ಟು, ಅಂದರೆ ಸೃಷ್ಟಿಕರ್ತ ಪರಮಾತ್ಮನಿಗೆ ಅದು ದವಸ ಧಾನ್ಯಗಳು, ಆಹಾರಗಳು, ಇವುಗಳ ಏನು ಬೇಕಂದರೆ ಆತನ ಹೆಸರಿನಿಂದ ಮಾಡುವಂಥ ಒಂದು ಸಮಾಜ ಸೇವೆ, ಅಂದರೆ ಒಂದು ಜಂಗಮ ಸೇವೆ ಏನಿರ್ತಲ್ಲ, ಅದಕ್ಕೋಸ್ಕರ ಅಲ್ಲಿ ಪ್ರಮಾಣೀಕರಿಸಿ ಅಲ್ಲಿ ತೆಗೆದಿಡಬೇಕು ಅಂತ ಹೇಳ್ತಾರೆ. ಇಂತಿಷ್ಟು ಅಂದರೆ ನಮ್ಮ ಒಂದು ಆದಾಯದ ಭಾಗವನ್ನು ಇಂತಿಷ್ಟು ಧರ್ಮ ಕಾರ್ಯಗಳಿಗೆ ಅಂತ ಹೇಳಿ ಅಲ್ಲಿ ಪ್ರಮಾಣಿಸಿ
ತೆಗೆದಿಡಬೇಕು, ಅದನ್ನು ಬಳಸಬೇಕು ಅನ್ನೋದನ್ನು ಅಲ್ಲಿ ಹೇಳ್ತಾರೆ ಅವರು. ಅಂದರೆ ಭಕ್ತಿ ಎಸಕದೆ ಅಂದರೆ ಅಲ್ಲಿ ಮಾಡುವಂಥ ಒಂದು ಭಕ್ತಿ ಏನಿದೆಯಲ್ಲ ಅದರಲ್ಲಿ ದ್ವಂದ್ವ ನಿಲುವು ಇರಬಾರ್ದು, ಅಲ್ಲಿ ಮನಸ್ಸು ವಿಚಲಿತವಾಗಬಾರ್ದು. ಆ ರೀತಿ ಅದನ್ನು ಮಾಡಬೇಕು ಬಂದ ಆದಾಯವನ್ನು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅಂದ್ರೆ, ಹಸಿವಿಲ್ಲದೆ ತೃಷೆ ಇಲ್ಲದೆ ವಿಷಯವನ್ನು ಅರಿಯದೆ. ಅಂದರೆ ಒಬ್ಬ ಕಾಯಕ ಮಾಡುವ ಜೀವಿ ಒಂದು ಕೆಲಸ ಯಾವುದೇ ಇದ್ರೂ, ಅಲ್ಲಿ ಸೈನಿಕ ಇರ್ಬೋದು, ಒಬ್ಬ ನೌಕರ ಇರ್ಬೋದು, ಒಬ್ಬ ಕೃಷಿಕ ಇರ್ಬೋದು, ಅಲ್ಲಿ ಆತ ಒಂದು ಅಲಸ್ಯತನದಿಂದ ತನ್ನ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಇಲ್ಲಿ ಶರಣರು ಹೇಳ್ತಾರೆ. ಅದನ್ನು ಮಾಡುವಂಥ ಕಾಯಕದಲ್ಲಿ ಕೆಲಸದಲ್ಲಿ ಯಾವುದೇ ಥರದ ಅಲಸ್ಯತನ ಇರಬಾರ್ದು, ಅಲ್ಲಿ ಒಂದು ಭಕ್ತಿ ಇರಬೇಕು, ಆ ಕೆಲಸದ ಮೇಲೆ ಆತನಿಗೆ ಒಂದು ಭಕ್ತಿ ಭಾವ ಇರಬೇಕು ಅನ್ನೋದನ್ನು ಹೇಳ್ತಾರೆ. ಹಾಗೆ ಅಲ್ಲಿ ಕೆಲಸ ಮಾಡುವಾಗ ಮಧ್ಯೆ ಮಧ್ಯೆ ಅಲ್ಲೇ ಟೀಗೆ ಹೋಗೋದು, ಚಾಕ್ಕೆ ಹೋಗೋದು, ನೀರು ಕುಡಿಯೋಕ್ಕಂತ ಎದ್ದು ಹೋಗೋದು, ಆಮೇಲೆ ಹೊಟ್ಟೆ ಹಸ್ತತಿ ಅಂತ ಹೇಳಿ ಊಟ ಮಾಡೋಕ್ಕಂತ ಹೋಗೋದು, ಮತ್ತು ಯಾವ್ಯಾವುದು ವಿಷಯಗಳನ್ನು ನೆನಪು ಮಾಡಿಕೊಂಡು ಆ ವಿಷಯಗಳ ಕಡೆ ಮನಸ್ಸನ್ನು ಹರಿಸೋದು, ಈ ರೀತಿ ಕಾಯಕವನ್ನು ಮಾಡಬಾರ್ದು ಅಂತ ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಕಾಯಕದಲ್ಲಿ ಅಲ್ಲಿ ನಿರತನಾದ ಹೊತ್ನ್ಯಾಗ ಹಸಿವೆ ಆದ್ರೂ ಮರಿಬೇಕು, ಮತ್ತು ನೀರಡಿಕೆ ಆದ್ರೂ ಮರಿಬೇಕು, ಮತ್ತು ಅನೇಕ ಈ ನಮ್ಮ ದೇಹಕ್ಕೆ ಮನಸ್ಸಿಗೆ ಇರುವಂಥ ವಿಷಯಗಳನ್ನು ಅವುಗಳನ್ನೆಲ್ಲ ಅಲ್ಲಿ ಆ ಸಮಯದಲ್ಲಿ ಅವುಗಳನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳಬಾರ್ದು. ಆ ರೀತಿ ಒಂದು ಕಾಯಕ ಮಾಡುವಾಗ ಒಂದು ಪ್ರಾಮಾಣಿಕತೆಯಿಂದ ಕಾಯಕವನ್ನು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ಶರಣರು ಇಲ್ಲಿ ಹೇಳ್ತಾರೆ. ಹಾಗೂ ಮತ್ತೆ ಮುಂದೆ ಹೇಳ್ತಾರೆ, ಮಾಡುವ ಭಕ್ತಿಯಲ್ಲಿ ಖುಷಿ ಇಲ್ಲದೆ ಮಾಡುತ್ತಿಪ್ಪ. ಅದೇನು ಒಂದು ಕಾಯಕ ಅನ್ನೋದು ಒಂದು ಭಕ್ತಿ ಅಂತ ತಿಳ್ಕೊಂಡು ಕೇವಲ ಒಂದು ಗುಡಿಗೆ ಹೋಗೋದು, ಗುಂಡಾರಕ್ಕೆ ಹೋಗೋದು, ಹಣಕಾಯಿ ಒಡಿಸೋದು, ಲಕ್ಷ ದೀಪ ಹಚ್ಚೋದು, ಊರುಳು ಸೇವೆ ಮಾಡೋದು, ಇದೇನು ನಾವು ಈ ದಿನಮಾನದಲ್ಲಿ ಭಕ್ತಿ ಅಂತ ತಿಳ್ಕೊಂಡಿದ್ದೇವಲ್ಲ, ಇದು ಭಕ್ತಿ ಅಲ್ಲ, ಇದು ಒಂದು ಡಂಬಾಚಾರ ಆಗ್ತದೆ. ಶರಣರ ಒಂದು ಗಮನಕ್ಕೆ ಬಂದಾಗ ಅದು ಡಾಂಬಿಕ ಭಕ್ತಿ ಆಗ್ತದೆ. ಹಾಗೆ ಒಂದು ಕಾಯಕವನ್ನೇ, ಒಂದು ಕೆಲಸವನ್ನೇ ಅಲ್ಲಿ ಖುಷಿ ಇಲ್ಲದಂತೆ ಮಾಡಬೇಕು ಅಂತ ಹೇಳ್ತಾರೆ ಅವರು. ಭಕ್ತಿಯಿಂದ, ಒಳ್ಳೆಯ ಮನಸ್ಸಿನಿಂದ ಖುಷಿ ಇಲ್ಲದಂತೆ ಆ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾರೆ. ಹಾಗಾದರೆ ಅವರು ಮುಂದೆ ಏನು ಹೇಳ್ತಾರೆ ಅಂದರೆ, ಹೀಗೇನು ತಾವು ಮಾಡುವಂಥ ಒಂದು ಕಾಯಕವನ್ನು ಒಂದು ನಿಷ್ಠೆಯಿಂದ, ಒಂದು ಹಸಿವು ತೃಷೆ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳದೆ, ಮತ್ತು ಮಾಡುವ ಭಕ್ತಿಯಲ್ಲಿ ಖುಷಿ ಇಲ್ಲದೆ, ಮತ್ತು ಆ ಮಾಡುವ ಕೆಲಸವನ್ನು ಇದು ಭಕ್ತಿ ಅಂತ ತಿಳ್ಕೊಂಡು, ದೇವರ ಸೇವೆ ಅಂತ ಏನು ತಿಳ್ಕೊಂಡು ಏನು ಮಾಡ್ತಾ ಇರ್ತಾರಲ್ಲ, ಅಂತಹ ಭಕ್ತನಂಗಳವೇ ವಾರಣಾಸಿ, ಆತನ ಆಶ್ರಯವೇ ಅವಿಮುಕ್ತ ಕ್ಷೇತ್ರ ಅಂತ ಹೇಳ್ತಾರೆ. ಯಾರು ಆ ರೀತಿ ಕಾಯಕ ನಿರತರಾಗಿರ್ತಾರೆ, ಕಾಯಕದಲ್ಲಿ ತೊಡಗಿರ್ತಾರೆ, ಕಾಯಕ ಮಾಡ್ತಿರ್ತಾರೆ, ಅಂಥವರ ಒಂದು ಅಂಗಳ ಏನೈತಿಲ್ಲ ಅದು ವಾರಣಾಸಿ, ಕಾಶಿ ಅಂತ ಹೇಳ್ತಾರೆ. ಈ ಕಾಶಿ ಅಂದರೆ ಅಲ್ಲಿರುವಂಥ ಒಂದು ಕಾಶಿ, ಕೇದಾರ, ಶ್ರೀಶೈಲ, ಹಿಂಗೆ ಅಲ್ಲಿ ಹುಡುಕೊಂಡು ಹೋಗಬೇಕಾಗಿಲ್ಲ ಅಲ್ಲಿ ದೇವನನ್ನು. ಅವು ಯಾವ ರೀತಿ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡ್ತಿರ್ತಾನಲ್ಲ, ಆತನ ಒಂದು ಅಂಗಳನೇ ಅದು ಒಂದು ವಾರಣಾಸಿ ಅಥವಾ ಒಂದು ಕಾಶಿ ಅಂತ ಹೇಳ್ತಾರೆ. ಹಾಗೆ ಮುಂದೇನು ಹೇಳ್ತಾರೆ, ಆತನ ಆಶ್ರಯವೇ ಅವಿಮುಕ್ತ ಕ್ಷೇತ್ರ. ಅಲ್ಲಿ ಅವರು ಇರುವಂಥ ಒಂದು ಕ್ಷೇತ್ರ ಏನಿದೆ, ಆ ಊರು ಅಥವಾ ಮನೆ, ಆ ದೇಶ, ಅದು ಏನಾಗುತ್ತೆ ಅಂದರೆ ಅವಿಮುಕ್ತ ಕ್ಷೇತ್ರವಾಗ್ತದೆ ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಆತನ ಮುಖವೇ ಮೋಕ್ಷದಾಗರ. ಅಂದರೆ ಆತನ ಒಂದು ಮುಖವನ್ನು ನೋಡಿದರೆ ನಮಗೆ ಅಂಥ ಉತ್ತಮ ಕಾಯಕ ಮಾಡುವಂಥವರ ಮುಖವನ್ನು ನೋಡಿದರೆ ನಮಗೆ ಮೋಕ್ಷ ದೊರಕ್ತತಿ ಅನ್ನೋದನ್ನು ಇಲ್ಲಿ ಮಾರಯ್ಯ ಶರಣರು ನಮಗೆ ತಿಳಿಪಡಿಸ್ತಾ ಇದ್ದಾರೆ. ಮುಂದೆ ನಿಷ್ಕಳಂಕ ಮಲ್ಲಿಕಾರ್ಜುನ ಅಂದರೆ ಯಾರು ಒಂದು ಕಾಯಕವನ್ನು ಭಕ್ತಿಯಿಂದ, ಭಾವದಿಂದ, ವಿಷಯರಹಿತವಾಗಿ ಒಂದು
ಮನಸ್ಸನ್ನು ಒಂದು ಚಂಚಲ ಮಾಡಿಕೊಳ್ಳದೆ ಯಾರು ಒಂದು ಕಾಯಕವನ್ನು ಮಾಡಿ ದಾಸೋಹಕ್ಕೆ ಎಡೆ ಮಾಡ್ತಾರಲ್ಲ ಅಂಥವರ ಒಂದು ಇರುವಂಥ ಮನೆಯ ಅಂಗಳ ವಾರಣಾಸಿ ಆಗ್ತತಿ, ಮತ್ತು ಅವರು ಇರುವಂಥ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಆಗ್ತತಿ. ಅವರ ಮುಖ ನೋಡಿದರೆ ಅಲ್ಲಿ ಒಂದು ಮುಕ್ತಿ ದೊರಕ್ತತಿ, ಅಂದ್ರೆ ಪುಣ್ಯ ಬರ್ತತಿ ಅಂತ ಏನು ನಾವು ಹೇಳ್ತೇವಲ್ಲ, ಹಾಗೆ ಅವರ ಒಂದು ಮುಖ ದರ್ಶನದಿಂದ ನಮಗೆ ಅಲ್ಲಿ ಏನಾಗ್ತತಿ ಅಂದ್ರೆ ನಮಗೆ ಅಲ್ಲಿ ಮುಕ್ತಿ ದೊರಕ್ತತಿ. ಅಂಥ ಶರಣರವರು ಅಂತ ಹೇಳಿ ಇಲ್ಲಿ ಕಾಯಕ ಜೀವಿಗಳ ಬಗ್ಗೆ ಇಲ್ಲಿ ಮೂಡಿಗೆ ಮಾರಯ್ಯ ತಂದೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಇಲ್ಲಿ ಮಾರಯ್ಯ ತಂದೆಗಳು ಹೇಳುವ ಹಾಗೆ ನಾವು ಮಾಡುವಂಥ ಒಂದು ಕೆಲಸವನ್ನು ಭಕ್ತಿ ಭಾವದಿಂದ, ಮತ್ತು ಅಲ್ಲಿ ಮೋಸ ವಂಚನೆ ಇವ್ಯಾವ ಹುಸಿ ಇಲ್ಲದಂತೆ ನಾವು ಮಾಡಬೇಕು, ಅದರ ಹಾಗೆ ನಾವು ನಡಿಬೇಕು ಅನ್ನುವ ಒಂದು ಭಾವನೆ ನಮಗೆ ಬರಬೇಕು. ಅಂದರೆ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.